ಸೊ ಮೋಷನ್ ಪೋಸ್ಟರ್ ಅಂತ ಅಂದ್ಬಿಟ್ಟು ಒಂದು ರೆಡಿ ಮಾಡಿಸಿದ್ದೀವಿ ಮೂವಿ ಸ್ಟಾರ್ಟ್ ಮಾಡಲಿಕ್ಕೆ, ಪ್ಲಸ್ ಡೇಟ್ ಅನೌನ್ಸ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು. ನೋಡಿ ಹೇಗೆ ಅನಿಸುತ್ತೆ, ಅದಾದಮೇಲೆ ದೆನ್ ಅಗೇನ್ ವಿ ಕ್ಯಾನ್ ಆಲ್ ದ ಟೀಮ್ ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಡಿಸ್ಕಸ್ ಅಬೌಟ್ ದ ಮೂವಿ. ಅದನ್ನು ಡಿಸ್ಕಸ್ ಮಾಡೋಣಂತೆ. ಮೋಷನ್ ಪೋಸ್ಟರ್ ಫಸ್ಟ್ ನೋಡ್ಬಿಡೋಣ. ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ಲು, ಯಾಕಂದರೆ ದೀಪಕ್ ನನ್ನ ಆಲ್ಮೋಸ್ಟ್ 20 ವರ್ಷದ ಗೆಳೆಯ. ಸೊ ನಾವು ಒಟ್ಟಿಗೆ ಇಂಡಸ್ಟ್ರಿಗೆ ಆಲ್ಮೋಸ್ಟ್ ಜೊತೆಗೆ ಹಾಗೆ ಅಸಿಸ್ಟೆಂಟ್ಸ್ ಥರ ಎಲ್ಲ ಬಂದ್ವಿ. ಸೊ ಅವನು ಈ ಸಿನಿಮಾ ಫಸ್ಟ್ ಹಿಂಗೆ ಮಾಡ್ತೀನಿ ಅಂತ ಹೇಳಿದಾಗ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಅವನು ನಿಜವಾದ ಎಂಥ ಟ್ಯಾಲೆಂಟೆಡ್ ವ್ಯಕ್ತಿ ಅಂತ ನಾವು ಶುರು ಮಾಡುವಾಗಲೇ ಗೊತ್ತಿದ್ದ ವಿಷಯ ಅದು. ಬಟ್ ಈ ಸ್ಟೋರಿ ರೆಡಿ ಮಾಡಿ ಅವ್ನು ಬಂದು ಹೇಳಿದಾಗ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಆ ಪ್ರೀ ಪ್ರೊಡಕ್ಷನ್ ಟೈಮ್ ಇರ್ಬೋದು, ಜೊತೆಗೆ ಶೂಟ್ ಅಂತೂ ಅಮೇಝಿಂಗ್ ಆಗಾಯಿತು. ಒಂಥರ ಹೆಂಗಿತ್ತು ಅಂತಂದರೆ ಆಲ್ ಥ್ಯಾಂಕ್ಸ್ ಟು ಮಂಜು ಸರ್ ಆ್ಯಂಡ್ ಕಿರಣ್ ಸರ್. ಸೊ ಸಂಡೂರಲ್ಲಿ ಆಗ್ಬೋದು, UK ಪೋರ್ಷನ್ಸ್ ಆಗ್ಬೋದು, ಲಾಫ್ ರೈಟ್. ಈಗ ಎಷ್ಟೋ ಸರ್ತಿ ಶೂಟಿಂಗ್ ಮಾಡ್ತಾನೆ ಬ್ಯಾಕ್ಗ್ರೌಂಡಲ್ಲಿ ಅಷ್ಟು ಬಿದ್ದು ನಕ್ಬಿಟ್ಟಿದ್ದೀವಿ. ಬಟ್ ಅಮೇಝಿಂಗ್ ಫಿಲ್ಮ್. ಎಷ್ಟು ನೋಡಿದ್ದೀವೋ, ನಾವೆಷ್ಟು ನಕ್ಕಿದ್ದೀವೋ ಐ ಆಮ್ ಪ್ರಿಟಿ ಶ್ಯೂರ್ ಆಡಿಯನ್ಸಸ್ ಅದಕ್ಕಿಂತ ಜಾಸ್ತಿ ನಗ್ತಾರೆ. ಕಂಪ್ಲೀಟ್ ಲಾಫ್ ರೈಟ್ ಜೊತೆಗೆ ಒಂದು ಮಜ್ಜಾ ಡ್ರಾಮಾ ನಡೆಯೋ ಸ್ಟೋರಿ. ಐ ಥಿಂಕ್ ಇದು ಒನ್ ಆಫ್ ದಿ ಫಸ್ಟ್ ಫಿಲ್ಮ್ಸ್ ಅನ್ಸುತ್ತೆ. ಜನರಲಿ ಒಬ್ಬ ವಿಲನ್ನ ನೋಡ್ಬಿಟ್ಟು ಭಯ ಪಟ್ಕೋತಾ ಇರ್ತಾರೆ, ಎಸ್ಪೆಷಲಿ ರವಿಶಂಕರ್ ಸರ್ನ. ಇಲ್ಲಿ ಐ ಥಿಂಕ್ ರವಿಶಂಕರ್ ಸರ್ ದೋ ಬೀಂಗ್ ಈಸ್ ಅ ನೆಗೆಟಿವ್ ಲೀಡು, ಐ ಥಿಂಕ್ ಇಲ್ಲಿ ವಿಲನ್ನ ನೋಡಿ ಜನ ನಗ್ತಿರ್ತಾರೆ. ಸೊ ಅದು ಒಂದು ಮಜಾ ವಿಷಯ ರಾಜು ಜೇಮ್ಸ್ ಬಾಂಡಲ್ಲಿ. ಅದ್ರ ಜೊತೆಗೆ ಮಾಸ್ಟರ್ ಜೊತೆಗೆ ಕೆಲಸ ಮಾಡೋದಿರ್ಬೋದು, ಎಂಟೈರ್ ಟೀಮ್ ಅಮೇಝಿಂಗ್ ಟೀಮ್. ಅನೂಪ್ ಸಿಲ್ನ್ ಸರ್ ಅಂತೂ ಮ್ಯೂಸಿಕ್ ಚರ್ಚಿ ಬಾರ್ಸ್ ಕೆಡೋಗ್ಬಿಟ್ಟಿದ್ದಾರೆ, ಅಷ್ಟು ಅಮೇಝಿಂಗ್ ಆಗಿದೆ. ಸೊ 27th ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ನಾವು ಪ್ರತಿ ಸರ್ತಿ ಹೇಳ್ತೀವಿ, ಆಮೇಲೆ ಆನ್ಲೈನು OTTಯಲ್ಲೆಲ್ಲ ಬಂದುಬಿಡುತ್ತೆ ಅಂತ. ಬಟ್ ಆ ಥಿಯೇಟ್ರಿಗೆ ಬಂದು ಒಂದು ಸಿನಿಮಾನ ನೋಡೋ ಆ ಒಂದು ಕಲ್ಚರ್ ಏನಿದೆ, ಸ್ಲೋಲಿ ಜನ ಅದನ್ನ ಮರಿತಾ ಇದ್ದಾರೆ. ಸೊ ಐ ಥಿಂಕ್ ಇಯರ್ ಎಂಡ್ ಜನ ಎಲ್ಲ ಒಳ್ಳೆ ಜಾಲಿ ಮೂಡಲ್ಲಿರ್ತಾರೆ. ಐ ಥಿಂಕ್ ಆ ಜಾಲಿ ಮೂಡ್ನ ಎನ್ಹ್ಯಾನ್ಸ್ ಮಾಡೋಕ್ಕೆ ರಾಜು ಜೇಮ್ಸ್ ಬಾಂಡ್ ಥಿಯೇಟ್ರಿಗೆ ಬಂದು ನೋಡೋದು ಈಸ್ ಐ ಥಿಂಕ್ ಒನ್ ಆಫ್ ದಿ ರೈಟ್ ಸಿನಿಮಾ ಅಂತ ಅನ್ಸುತ್ತೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ, ಸ್ನೇಹಿತರಿಗೆ, ನಮ್ಮ ಪ್ರೊಡ್ಯೂಸರ್ ಮಂಜು ಸರ್, ಕಿರಣ್ ಸರ್, ನಮ್ಮ ಡೈರೆಕ್ಟರ್, ಆಮೇಲೆ ನಮ್ಮ ಹೀರೋ, ಎಲ್ರಿಗೂ ಇದೇ ಈ ಸಿನಿಮಾ ನಮ್ಮ ಈಗ ಇದು 3 ಸರಿ ಹಾಕಿದ್ದಾರೆ. ಏನಕ್ಕೆ ಸರ್ 3 ಸರಿ ಹಾಕಿದ್ದು ಅಂತ ಕೇಳಿದೆ. ಡೇಟ್ 27ನೇ ತಾರೀಕು ಗೊತ್ತಾಗಲಿ ಎಲ್ರಿಗೆ, ಆ ಡೇಟ್ ಗೊತ್ತಾಗಲಿ ಅಂತೇಳಿ 3 ಸರಿ ಹಾಕಿದ್ದಾರೆ ಅಂತ ಅನ್ನಿಸ್ತು. ಇದಾಯಿತು ವಾಸ್ತು. ಆಮೇಲೆ 27ನೇ ತಾರೀಕು ಡಿಸೆಂಬರ್, ಒಳ್ಳೆ ಲಕ್ಕಿ. ಯಾಕಂದರೆ ಡಿಸೆಂಬರ್ ಸಿನಿಮಾ ರಿಲೀಸ್ ಆಗಿರೋ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗಿದೆ ಅಂತ ಒಂದು ನಂಬಿಕೆ ಇದೆ. ಅದು ಒಳ್ಳೇದಾಗಬೇಕು ಈ ಸಿನಿಮಾಗೆ. ಹಾಗೂ ಈ ಸಿನಿಮಾದಲ್ಲಿ 4 ಸಾಂಗ್ ಮಾಡಿದ್ದೀನಿ ನಾನು. 2 ಲಂಡನಲ್ಲಿ ಮಾಡಿದ್ದೀನಿ. ತುಂಬ ರಿಚ್ ಆಗಿ ಬಂದಿದೆ ಸಾಂಗ್ಸು. ಹಾಗೂ ನಮ್ಮ ಹೀರೋ ಇದರಲ್ಲಿ ಇಂಟ್ರಡಕ್ಷನ್ ಸಾಂಗ್ ಮಾಡಿದ್ದೀವಿ, ಲಂಡನಲ್ಲಿ ಇಂಟ್ರಡಕ್ಷನ್ ಸಾಂಗ್ ಮಾಡಿಕೊಟ್ಟಿದ್ದೀವಿ. ತುಂಬ ಸೂಪರಾಗಿ ಬಂದಿದೆ. ರಷ್ಯನ್ಸ್ ಜೊತೆಗೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಹೀರೋ. ಫಸ್ಟ್ ಟೈಮ್ ಇನ್ ರಷ್ಯನ್ಸ್ ಡ್ಯಾನ್ಸರ್ಸ್ ಜೊತೆಗೆ ಅದ್ಭುತವಾಗಿ ಕುಣಿದಿದ್ದಾರೆ ನಮ್ಮ ಹೀರೋ. ಹಾಗೂ ಒಂದು ಡ್ಯೂಯೆಟ್ ಸಾಂಗ್ ಮಾಡಿದ್ವಿ ಬ್ಯೂಟಿಫುಲ್ ಆಗಿ. ಹೀರೋಯಿನ್ನು ಆಮೇಲೆ ಹೀರೋ ತುಂಬ ಚೆನ್ನಾಗಿ ಕಾಣ್ತಾರೆ ಆ ಸಾಂಗಲ್ಲಿ. ಆಮೇಲೆ ಒಂದು ಐಟಮ್ ಸಾಂಗ್ ಮಾಡಿದ್ವಿ ಸಂಡೂರಲ್ಲೇ ಮಾಡಬೇಕು ಅಂತ ಕಿರಣ್ ಸರು ಆಮೇಲೆ ಮಂಜು ಸರು ಹೇಳಿ ಅಲ್ಲಿ ಮಾಡಿಸಿ ಸಾಂಗ್. ಅದು ತುಂಬ ಚೆನ್ನಾಗಿ ಬಂದಿದೆ ಆ ಸಾಂಗು. ಆಮೇಲೆ ಈಗ ನೋಡಿದ್ರಿ ಈ ಸಾಂಗು. ಈ ಸಿನಿಮಾದಲ್ಲಿ ಎಲ್ರಿಗೂ ನಮ್ಮ ಕ್ಯಾಮ್ರಾಮ್ಯಾನ್ ನಿಜವಾಗ್ಲೂ ತುಂಬ ಸಾಥ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ನನಗೆ. ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ನಮ್ಮ ಕ್ಯಾಮ್ರಾಮ್ಯಾನ್ ಸರ್. ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅಷ್ಟೇ. ಈ ಸಾಂಗ್ಗಳೆಲ್ಲನೂ ಇನ್ನೂ ಯಾವುದು ಸಾಂಗ್ ಒಂದೇ ಸಾಂಗ್ ಕೇಳಿಸಿರೋದು, ಇನ್ನು 3 ಸಾಂಗ್ ಕೇಳಿಸಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್ಗಳು. ನೀವು ಕೇಳೋಕ್ಕೂ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಸಿನಿಮಾಗೆಲ್ಲ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.